ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂತ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತ ಯೇಸುವಿನಲ್ಲಿ ಸ್ವಾಗತಿಸುವಳಾಗಿದ್ದೇನೆ. ಈ ನಮ್ಮ ಕಾರ್ಯಕ್ರಮವು ನಿಮಗೆ ತಿಳಿದಿರುವ ಹಾಗೆ ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿರುತ್ತದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಇರಬಹುದಾದ ಪ್ರಶ್ನೆಗಳನ್ನು ನಾವು ಉತ್ತರಿಸಲು ಪ್ರಯತ್ನ ಮಾಡುತ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಯಾವುದೇ ಮಿತಿ ಇರುವುದಿಲ್ಲ. ನಿಮ್ಮ ಪ್ರಶ್ನೆಗಳು ನಮಗೆ ಬರೆಯಬೇಕಾದರೆ ನಮ್ಮ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮಗೆ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಬಹುದು. ನಾವು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಪ್ರಾರ್ಥಿಸಿ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನಾವು ಪ್ರತಿ ಸಂಚಿಕೆಯಲ್ಲಿ ಒಂದು ಶೀರ್ಷಿಕೆಯೊಡನೆ ನಿಮ್ಮೊಂದಿಗೆ ಬರುತ್ತೇವೆ. ಇಂದಿನ ಶೀರ್ಷಿಕೆ ನಿರೀಕ್ಷೆ. ಅಸಾಧ್ಯವಾದದ್ದನ್ನು ನಾವು ಬಯಸುತ್ತೀವಾ ಅಥವಾ ಅಸಂಭವ ಆದದ್ದನ್ನು ನಾವು ಯೋಚಿಸುತ್ತೀವಾ? ಇದೇ ನಿರೀಕ್ಷೆಯ ದೇವರ ವಾಕ್ಯವು ನಿರೀಕ್ಷೆ ಬಗ್ಗೆ ಏನನ್ನು ತಿಳಿಸುತ್ತದೆ ಎಂದು ನಾವಿಂದು ಚರ್ಚೆ ಮಾಡೋಣ. ನಮ್ಮ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ದೇವರ ಸಹಾಯವನ್ನು ಕೋರುವರಾಗಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಮೇಲೆ ನಾವು ನಿರೀಕ್ಷೆ ಇಟ್ಟು ಬಾಳುವುದಕ್ಕೆ, ನಿನ್ನ ವಾಕ್ಯದಿಂದ ಬರುವ ನಿರೀಕ್ಷೆಯು ನಮ್ಮಲ್ಲಿ ಜೀವ ತುಂಬುವುದಕ್ಕೆ ನಿನ್ನ ಸಹಾಯವನ್ನು ಕೋರುತ್ತೇವೆ. ಈ ಚರ್ಚೆಯನ್ನು ಮಾಡುವಾಗ ನಮ್ಮೊಂದಿಗಿದ್ದು ನಮ್ಮೊಡನೆ ಮಾತನಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೇನ್. ಎನೋಸ್ಟವರೇ, ನಿರೀಕ್ಷೆ ನಾನೀಗಾಗಲೇ ಹೇಳಿದೆ, ಅಸಾಧ್ಯವಾದದ್ದನ್ನು ಬಯಸುವುದೇ ನಿರೀಕ್ಷೆಯ. ಇಂಪಾಸಿಬಲ್ನ ಪಾಸಿಬಲ್ ಆಗಿ ಮಾಡೋದು, ನಾವು ಯೋಚಿಸೋದು ಅಥವಾ ಅಸಂಭವವಾದದ್ದನ್ನು ನಾವು ಅಪೇಕ್ಷಿಸುವುದು, ಇದೇ ನಿರೀಕ್ಷೆನ. ನಿರೀಕ್ಷೆ ಬಗ್ಗೆ ನಾನು ಸಂಪೂರ್ಣವಾಗಿ ಮಾತಾಡುವುದಕ್ಕಿಂತ ಮುಂಚೆ ಒಂದು ಸಣ್ಣ ಪೀಠಿಕೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ ಮೂರು ಬಹಳ ಮುಖ್ಯ ಒಬ್ಬ ಮನುಷ್ಯ ಬದುಕಲಿಕ್ಕೆ. ಅದಿದ್ದರೆ ಒಬ್ಬ ಮನುಷ್ಯನಿಗೆ ಸುಲಲಿತವಾಗಿ ಆಗಿಲ್ಲದೆ ಹೋದರೂ ಒಂದು ರೀತಿಯಲ್ಲಿ ಆರಾಮಾಗಿ ಬದುಕಬಹುದಾದಂತಹ ಈ ಅಂಶಗಳು. ಈಗ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಲು ಇಷ್ಟಪಡ್ತೇನೆ. ಈ ನಿರೀಕ್ಷೆ ಎಂಬುದಾಗಿ ಹೇಳುವಾಗ ನಾವು ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಅಂದ್ಕೊಂಡಿರ್ತೇವೆ, ನಾವು ಆಸೆ ಪಟ್ಟಿರ್ತೇವೆ, ನಾವು ಇಷ್ಟಪಟ್ಟಿರ್ತೇವೆ, ಅದು ಹಾಗೇ ಆಗುತ್ತೆ ಅನ್ನುವುದನ್ನು ನಾವು ಎದುರು ನೋಡ್ತೇವೆ. ಆ ಎದುರು ನೋಡುವಂಥದ್ದನ್ನು ನಿರೀಕ್ಷೆ ಎಂಬುದಾಗಿ ಕರೆಯಬಹುದು. ಈ ಸಣ್ಣ ಪುಟ್ಟ ನಿರೀಕ್ಷೆಗಳಿರುತ್ತದೆ, ನಾವೇನಾಗ ತಗೊಬೇಕು ಆಗಲಿಲ್ಲ ಅಂತ ನಿರೀಕ್ಷೆ ಪರವಾಗಿಲ್ಲ. ಆದರೆ ಗಂಭೀರವಾದ ಅಥವಾ ಭಯಾನಕವಾದ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ ನಿರೀಕ್ಷೆ ಇಟ್ಕೊಳ್ಬೋದು? ಯುದ್ಧ ಆಗಲಿ, ಇಲ್ಲ ಒಂದು ಭೂಕಂಪನೆ ಆಗಲಿ, ಜೀವದ ಅಪಾಯ ಇರುವ ಒಂದು ಸಂಗತಿಗಳು ಬಂದಾಗ ಅಂಥ ಸಮಯದಲ್ಲಿ ನಾವು ಹೇಗೆ ನಿರೀಕ್ಷೆನ ಇಟ್ಕೊಳ್ಳೋದು? ನೋಡಿ, ನಾವು ಬದುಕ್ತಾರಂಥ ಈ ಲೋಕದಲ್ಲಿ ಈ ಕಷ್ಟ ಅನ್ನುವಂಥದ್ದು ಅಥವಾ ನಮಗೆ ಸುತ್ತಮುತ್ತ ಹಿಂಸೆಯನ್ನು ನೋಡುವಂಥದ್ದು ಒಂದು ದಿನನಿತ್ಯವಾಗಿ ನಡೀತಿರುವಂಥ ಒಂದು ಚಿತ್ರಣ. ಆದರೆ ಇಲ್ಲಿ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಬೋದಂದರೆ, ಈ ಕೆಲವೊಂದು ನಮ್ಮ ಸುತ್ತಮುತ್ತ ನಡೆಯುವಂಥ ಸಂದರ್ಭಗಳು ಅನೇಕ ಬಾರಿ ನಾನು ಮಾಡುವಂತಹ ನಿರ್ಧಾರಗಳಿಂದ ಆಗುವಂಥ ಪರಿಣಾಮಗಳಾಗಿರ್ತದೆ. ಇನ್ನೂ ಅನೇಕ ಬಾರಿ ಬೇರೆಯವರು ನಮಗೋಸ್ಕರ ಮಾಡುವಂಥ ನಿರ್ಧಾರಗಳಿಂದನೂ ಆಗುವಂಥದ್ದನ್ನು ಕಾಣ್ತೇವೆ. ಒಟ್ಟಿನಲ್ಲಿ ತಪ್ಪಾದ ನಿರ್ಧಾರಗಳು ಅನೇಕ ಬಾರಿ ತಪ್ಪಾದ ಪರಿಣಾಮಗಳ ಕಡೆಗೆ ನಡೆಸುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ನಿರೀಕ್ಷೆ ಯಾವಾಗಲೂ ಸಾಧ್ಯವಾಗಿರ್ತದೆ. ಏನು? ಹೋಪ್ ಈಸ್ ಆಲ್ವೇಸ್ ಪಾಸಿಬಲ್. ಅದು ಯಾವಾಗಲೂ ಸಾಧ್ಯವಾಗಿರ್ತದೆ. ಆ ನಿರೀಕ್ಷೆ ಅನ್ನುವಂತಹ ಪದ ಇದೆಯಲ್ಲ, ಆ ಎದುರು ನೋಡುವಂಥ ಆ ಒಂದು ಅಂಶ ಇದೆಯಲ್ಲ, ಅದೇ ಒಬ್ಬ ಮನುಷ್ಯನನ್ನು ಮುಂದೆ ನಡೆಸುವಂಥದ್ದು ಆಗಿರ್ತದೆ. ಯಾವುದೇ ಸ್ಥಿತಿಯಲ್ಲಿದ್ದರೂ ನಿರೀಕ್ಷೆ ನಾವು ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಂದ ನಿರೀಕ್ಷೆ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಬಂದಿದೆ, ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ, ದಯವಿಟ್ಟು ಉತ್ತರ ಕೊಡಿ. ಕೇಳುಗರೊಬ್ಬರು ಬರೆದಿದ್ದಾರೆ, ನೀವು ರೆಕಾರ್ಡಿಂಗ್ ಸ್ಟುಡಿಯೋಲಿ
ಸ್ಟುಡಿಯೋ ಒಳಗೆ ಕುಳಿತು ನಿರೀಕ್ಷೆ ಸೇರಿದಂತೆ ಆಧ್ಯಾತ್ಮಿಕತೆ ಬಗ್ಗೆ ಮಾತನಾಡುವ ಬಹಳ ಸುಲಭ. ನೀವು ನಿರಾಶ್ರಿತರ ಶಿಬಿರದಲ್ಲಿ ಅಥವಾ ಸಾಮೂಹಿಕ ಬಾಂಬ್ ದಾಳಿ ನಂತರ ನಿಮ್ಮ ಕುಟುಂಬ ಜೀವಂತವಾಗಿದೆಯಾ ಅಥವಾ ಸತ್ತಿದೆಯಾ ಎಂದು ನಿಮಗೆ ತಿಳಿಯದೇ ಇರುವ ಸ್ಥಿತಿಯಲ್ಲಿ ನಿರೀಕ್ಷೆ ಬಗ್ಗೆ ನೀವು ಹೇಗೆ ಮಾತನಾಡುತ್ತೀರಿ? ನೋಡಿ, ಈ ರೀತಿಯಾದಂಥ ಸಂದರ್ಭಗಳನ್ನು ನೋಡಿಕೊಳ್ಳುವಾಗ ನಮ್ಗೆ ಯಾವಾಗಲೂ ಅನಿಸುತ್ತೆ, ಹೇಗಪ್ಪ ಇವ್ರ ಲೈಫಲ್ಲಿ ಆ ನಿರೀಕ್ಷೆ ಇರಲಿಕ್ಕೆ ಸಾಧ್ಯ, ಇನ್ನೂ ಏನಾದರೂ ಆಗತ್ತಾ ಒಳ್ಳೆಯದಾಗಿ ಅಂತ ಹೇಗೆ ನಿರೀಕ್ಷಿಸಲಿಕ್ಕೆ ಸಾಧ್ಯ? ಆದರೆ ನೀವು ಗಮನಿಸಿದರೆ ಅದು ಎಷ್ಟೇ ಕ್ರೂರವಾಗಿದ್ದರೂ, ಆ ಸಂದರ್ಭ ಎಷ್ಟೇ ಕ್ರೂರವಾಗಿದ್ದರೂ, ಅದಕ್ಕೆ ಒಳಗಾಗಿರುವಂಥ ಜನರಾಗಲಿ ಅಥವಾ ಅವರ ದೂರ ಉಳಿದು ಇರುವಂತಹ ನೋಡುತ್ತಿರುವಂಥ ಜನರಾಗಲಿ ಹೇಳುವಂಥದ್ದಿಷ್ಟೇ, ಮುಂದೊಂದು ದಿನ ಮುಂದೆ ಯಾವಾಗಾದರೂ ನಮಗೆ ಒಂದು ಸಿಚುವೇಶನ್ ಅಥವಾ ಸಂದರ್ಭ ಸನ್ನಿವೇಶಗಳು ತಿಳಿಯಾಗತ್ತೆ, ಸರಿ ಹೋಗುತ್ತೆ, ಉತ್ತಮವಾಗ್ಬೋದು. ಅದು ನಿರೀಕ್ಷೆ. ಏನಂದರೆ ಅನೇಕರು ದೇವರ ಒಂದು ಮಾತುಗಳ ಮೇಲೆ ಇರುವಂತಹ ಒಂದು ವಾಗ್ದಾನಗಳನ್ನು ಕಂಡುಕೊಳ್ತಾರೆ, ಅದರ ಮೇಲೆ ನಿಲ್ಲುವಂಥದ್ದನ್ನು ನಾವು ಕಾಣ್ತೇವೆ. ಈಗ ನಾವು ಕೆಲವೊಂದು ವಾಕ್ಯಗಳನ್ನು ನಾವು ನೋಡಿಕೊಳ್ಳಬೇಕಾದ್ರೆ ಕೀರ್ತನೆಗಾರನು 9ನೇ ಕೀರ್ತನೆಯಲ್ಲಿ 18ನೇ ವಚನ ಹೀಗೆ ಹೇಳುತ್ತೆ, ದಿಕ್ಕಿಲ್ಲದವರು ಕಡೆಯವರೆಗೆ ಮರೆಯಲ್ಪಡುವುದಿಲ್ಲ. ಅಂದರೆ ಎಲ್ಲಾದರೂ ಒಂದು ಸಮಯ ಅದು ಖಂಡಿತವಾಗಿ ಬದಲಾಗತ್ತೆ. ದೀನರ ನಿರೀಕ್ಷಣೆಯು ಕೆಡುವುದೇ ಇಲ್ಲ ಅನ್ನುವಂತಹ ವಾಕ್ಯ. ಅದೇ ರೀತಿಯಲ್ಲಿ ನಾವು ಮುಂದುವರೆದು ನೋಡುವಾಗ 25ನೇ ಕೀರ್ತನೆಯಲ್ಲಿ 3ನೇ ವಚನ ಹೀಗೆ ಹೇಳುತ್ತೆ, ವೃತದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಸೊ ಈ ರೀತಿಯಾದಂಥ ಮಾತುಗಳ ಮೇಲೆ ನಿಲ್ಲುವಾಗ ಎಲ್ಲೋ ಒಂದೆಡೆ ಸಂದರ್ಭಗಳು ಬಹಳ ಬಹಳ ವಿಪರೀತವಾಗಿದ್ದರೂ ಸಹ ನಿರೀಕ್ಷೆ ಬಿದ್ದು ಹೋಗುವುದಿಲ್ಲ. ನಿರೀಕ್ಷೆ ಖಂಡಿತವಾಗಿ ಇರುತ್ತದೆ ಅನ್ನುವಂಥದ್ದು. 31ನೇ ಕೀರ್ತನೆ 24ನೇ ವಚನವನ್ನು ನಾವು ನೋಡ್ಕೊಳ್ಬೇಕಾದ್ರೆ, ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಈ ನಿರೀಕ್ಷೆ ಸಮಯದಲ್ಲಿ ನಮಗೆ ಧೈರ್ಯನೂ ಸಹ ಬೇಕಾಗಿರುತ್ತೆ ಅಲ್ವಾ? ಯಾಕೆಂದರೆ ಆ ಪರಿಸ್ಥಿತಿ ಅಷ್ಟು ವಿಕೋಪವಾದ ರೀತಿಯಲ್ಲಿ ನಡೀತಾ ಇರುತ್ತೆ. ಯಾವ ಸಮಯದಲ್ಲಿ ನಾವು ಆ ರೀತಿಯಾದಂಥ ಸನ್ನಿವೇಶಕ್ಕೆ ಬಿದ್ದು ಹೋಗ್ತೇವೆ ನಮಗೆ ಗೊತ್ತಿಲ್ಲ. ಆ ಕ್ರೂರವಾದಂಥ ಸನ್ನಿವೇಶ ಯಾವಾಗ ನಮ್ಮ ಜೀವಿತದಲ್ಲಿ ನಡೆಯುತ್ತೆ ನಮಗೆ ಗೊತ್ತಿಲ್ಲ. ಆದರೆ ಈ ವಾಕ್ಯ ಏನು ಹೇಳುತ್ತೆ, ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ. ಹೌದು, ನಿಮ್ಮ ಒಂದು ಸನ್ನಿವೇಶ ಸಂದರ್ಭ ಸರಿಯಾಗಿಲ್ಲ, ಆದರೆ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಅಂದರೆ ಏನು, ಮುಂದೊಂದು ದಿನ ಖಂಡಿತವಾಗಿ ಅದಕ್ಕೆ ಪರಿಹಾರ ಸಿಗುತ್ತದೆ ಅನ್ನುವಂತಹ ಒಂದು ಚಿತ್ರಣ ಇಲ್ಲಿ. ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟು ನಿರೀಕ್ಷೆನ ಹೊಂದಿಕೊಳ್ಬೇಕು ಅಂತ ಹೇಳ್ತೀರಾ? ಮತ್ತೊಂದು ಪ್ರಶ್ನೆ, ನಮ್ಮ ಕೇಳುಗರಿಂದ, ನಮ್ಮ ವೀಕ್ಷಕರಿಂದ ಒಂದು ಪ್ರಶ್ನೆ ಬಂದಿದೆ. ನಾನು ನಿರೀಕ್ಷೆ ಮತ್ತು ನಿರಾಶೆಯ ಭಾವನೆಯ ನಡುವೆ ಹಿಂದೆ ಮುಂದೆ ಆಗುತ್ತಿದ್ದೇನೆ. ನಾನು ನಿರೀಕ್ಷೆಯನ್ನು ಹೇಗೆ ಸ್ಥಿರವಾಗಿ ಹಿಡಿದುಕೊಳ್ಳುವುದು? ನೋಡಿ, ಇದು ಕೇವಲ ಅವರೊಬ್ಬರ ಪ್ರಾಬ್ಲಮ್ ಅಲ್ಲ. ಇವಾಗ ನಮಗೆ ಅನೇಕ ಬಾರಿ ಇವಾಗ ಅನೇಕ ಬಾರಿ ನಮ್ಮ ಲೈಫಲ್ಲಿ ಏನಾಗುತ್ತೆ, ನಾವು ಯಾವುದಾದ್ರೂ ಒಂದು ಸಂದರ್ಭವನ್ನು ಎದುರಿಸುವಾಗ ಚೆನ್ನಾಗಾಗತ್ತೆ ಅನ್ನುವಂಥದ್ದು ನಮ್ಮನ್ನು ದೃಢವಾಗಿ ನಿಲ್ಲಿಸಿದ್ರು, ಅಯ್ಯೋ ಹಿಂಗಾಗೋಯ್ತಲ್ಲ ಅನ್ನುವಂಥದ್ದು ನಮ್ಮನ್ನ ಹಿಂದೆ ಎಳೆಯುವಂಥದ್ದಾಗಿರ್ತದೆ. ಸೊ ಅಲ್ಲಿಗೆ ಈ ಭಾವನೆಗಳಲ್ಲಿ ಏರುಪೇರು ಇರುತ್ತಲ್ಲ, ಅಯ್ಯೋ ಒಂದು ಬಾರಿ ಫುಲ್ ಪಾಸಿಟಿವ್ ಆಗಿರ್ತೀವಿ, ಒಂದು ಬಾರಿ ಫುಲ್ ನೆಗೆಟಿವ್ ಆಗಿ ಹೋಗುವಂಥದ್ದು. ಸೊ ಇದರ ಮಧ್ಯದಲ್ಲಿ ನಮ್ಮ ಭಾವನೆಗಳು ಹೋಗ್ತಾ ಇರುತ್ತೆ. ಇದು ಒಂದು ರೀತಿಯಲ್ಲಿ ಯಾವುದು ಹಳೆದ ಅಂದರೆ ಹೊಸ್ತಲ್ಲ. ಇದು ಅಂದರೆ ಪ್ರತಿಯೊಬ್ಬರು ಹಾದು ಹೋಗುವಂತಹ ಒಂದು ಸನ್ನಿವೇಶ. ಇವಾಗ ನಾವು ಸತ್ಯವೇದದಲ್ಲೇ ನೋಡಬೇಕಾದ್ರೆ ಯೋಬನ ಚಿತ್ರಣ, ಯೋಬನಿಗೆ ಎಲ್ಲ ಇರುತ್ತೆ. ಆತನಿಗೆ ಒಳ್ಳೆ ಕುಟುಂಬ ಇರುತ್ತೆ, ಆತನಿಗೆ ಸೊತ್ತು ತುಂಬ ಬಹಳ ಇರುತ್ತೆ. ಆದರೆ ಒಂದು ಸಂಭಾಷಣೆ ನಡೆಯುತ್ತೆ, ದೇವರು ಹಾಗೂ ಸೈತಾನನ ಎಂಬುದಾಗಿ ಬರಹಗಾರನು ಬರೆಯುತ್ತಾನೆ. ಒಂದು ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆ ನಡೆದ ನಂತರ, ದೇವರೇ ನೀನು ಅವನಿಗೆ ಎಲ್ಲ ಕೊಟ್ಟಿದ್ಯಾ, ನಿನಗೆ ಹೆಂಗೆ ಸ್ತೋತ್ರ ಹೇಳ್ತಾನೆ, ಇರೋದನ್ನೆಲ್ಲ ನೀನು ಕಿತ್ಕೋ, ಆವಾಗ ಗೊತ್ತಾಗತ್ತೆ ಎಂಬುದಾಗಿ ಹೇಳುವಾಗ ಯೋಬನ ಆರಾಮಾಗಿರ್ತಾನೆ. ಯಾಕಂದರೆ ಆ ವಿಷಯ ಇನ್ನೂ ಯೋಬನ ತನಕ ಬಂದಿರೋದಿಲ್ಲ. ಆದರೆ ಆ ಒಂದು ಯೋಬನಿಗೆ ಎಫೆಕ್ಟ್ ಆಗುವಾಗ ಏನು, ಮೊದಲನೇದಾಗಿ ಆತನಿಗಿರುವಂಥ ಸೊತ್ತು ಹೋಗುತ್ತೆ, ಆತನಿಗಿರುವಂಥ ಪ್ರಾಣಿಗಳು ಅದೆಲ್ಲನೂ ನಾಶವಾಗಿ ಹೋಗುತ್ತೆ. ಆಗಲೂ ಸಹ ಆತನು ದೇವರನ್ನು ದೂಷಿಸುವುದಿಲ್ಲ. ಅದಾದ ಮೇಲೆ ತನ್ನ ಕುಟುಂಬ, ತನ್ನ ಮಕ್ಕಳೆಲ್ಲರೂ ಸತ್ತು ಹೋಗುವಂಥದ್ದನ್ನು ಕಾಣ್ತೇವೆ. ಅಲ್ಲೂ ಸಹ ಆತನು ಏನು ಹೇಳುವುದನ್ನು ನಾವು ನೋಡುವುದಿಲ್ಲ.
ತನ್ನ ಸ್ವಂತ ಹೆಂಡತಿ ಅಂದರೆ ಆತನಿಗೆ ಕುಷ್ಠರೋಗ ಬಂದಾಗ ತನ್ನ ಸ್ವಂತ ಹೆಂಡತಿ ಇವಾಗಾದರೂ ನೀನು ದೇವ್ರನ್ನ ಶಪಿಸಿ ಸಾಯಬಾರ್ದ ಎಂಬುದಾಗಿ ಹೇಳುವಾಗ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಆತನ ಹೇಳ್ತಾನೆ, ದೇವರೇ ಕೊಟ್ಟಿದ್ದು ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅನ್ನುವಂತಹ ವಾಕ್ಯವನ್ನು ಹೇಳ್ತಾನೆ. ಇಷ್ಟು ದೃಢವಾಗಿ ನಿಂತಿರುವಂಥ ಯೋಬನೂ ಸಹ ತನ್ನ ಭಾವನೆಗಳಲ್ಲಿ ಬಿದ್ದಿರುವಂಥದ್ದನ್ನು ನಾವು ಕಾಣ್ತೇವೆ. ಇವಾಗ ನಾವು ಯೋಬನ ಒಂದು ಗ್ರಂಥವನ್ನು ನೋಡಬೇಕಾದ್ರೆ 6ನೇ ಅಧ್ಯಾಯದಲ್ಲಿ ಯೋಬನು ಬಹಳ ಚಂದವಾಗಿ, ಅಂದರೆ ಆತನು ಸಹ ಈ ನಿರೀಕ್ಷೆ ನಿರಾಶೆಯ ಮಧ್ಯದಲ್ಲಿ ಆತನು ಹಾದು ಹೋಗುತ್ತಿರುವಂಥದ್ದನ್ನು ನಾವು ಕಾಣ್ತೇವೆ. ಯೋಬನ ಗ್ರಂಥ 6ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡುವಾಗ, ನನ್ನ ಬಲವು ಎಷ್ಟರದು, ನಾನು ಹೇಗೆ ಕಾದುಕೊಳ್ಳಲಿ, ನನ್ನ ಅಂತ್ಯಸ್ಥಿತಿ ಏನು, ನಾನು ತಾಳ್ಮೆಯಿಂದಿರುವುದು ಏಕೆ. ಅಂದರೆ ಇಷ್ಟೊಂದೆಲ್ಲ ಅನುಭವಿಸಿದ್ದೇನಲ್ಲ, ನನ್ನ ಕೈಲಿ ಇನ್ನೂ ಆಗ್ತಾ ಇಲ್ಲ, ಆಗೋದಿಲ್ಲ. ಮುಂದಿನ ವಚನ ಹೀಗೆ ಹೇಳುತ್ತೆ, ನನ್ನ ಬಲವು ಕಲ್ಲಿನ ಬಲವೋ, ನನ್ನ ಶರೀರವು ತಾಮ್ರದ್ದೋ, ನನ್ನಲ್ಲಿ ಏನು ಸಹಾಯವಿಲ್ಲವಲ್ಲ, ನನ್ನ ಸಾಮರ್ಥ್ಯವು ತೊಲಗಿ ಹೋಗಿದೆ. ಏನು ಹೇಳ್ತಾನೆ? ಮೊದಲು ಆರಂಭದಲ್ಲಿ ಏನು ಹೇಳ್ತಾನೆ? ದೇವರೇ ನೀನೇ ಕೊಟ್ಟೆ, ನೀನೇ ತೆಗೆದುಕೊಂಡೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ 6ನೇ ಅಧ್ಯಾಯದಲ್ಲಿ ಬರೋ ಅಷ್ಟೊತ್ತಿಗೆ ಆತನು ಹೇಳ್ತಾ ಇದ್ದಾನೆ, ಅಯ್ಯೋ ಹೆಂಗಪ್ಪ, ನಂದೇನು ಬಲ ಏನು ಕಲ್ ಥರ ಇದೆಯಾ, ನನ್ನ ಬಾಡಿ ಏನು ತಾಮ್ರದ, ಏನೋ ಆಗದೆ ಇರೋಕ್ಕೆ ನನ್ನ ಕೈಲಿ ಇಲ್ಲ, ನಾನು ಆ ಶಕ್ತಿನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೇನೆ ಅನ್ನುವಂಥ ಚಿತ್ರಣವನ್ನು ನಾವು ನೋಡ್ತೇವೆ. ನಾವು ಅದೇ ರೀತಿಯಲ್ಲಿ ನೋಡಬೇಕಾದ್ರೆ ಯೋಬನ ಗ್ರಂಥದಲ್ಲೇ 17ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯ 15ನೇ ವಚನ ನೋಡಬೇಕಾದ್ರೆ, ನನ್ನ ನಿರೀಕ್ಷೆ ಎಂಥದ್ದು, ನನ್ನ ನಿರೀಕ್ಷೆಯನ್ನು ಯಾರು ನೋಡಾರು, ಅದು ನನ್ನ ಸಂಗಡ ಪಾತಾಳಕ್ಕೆ ಇಳಿದು ಬಂದಿತೆ, ನಾವು ಜೊತೆಯಾಗಿ ಧೂಳಿಗೆ ಸೇರೆವೋ. ಅಂದರೆ ಇಲ್ಲೂ ಸಹ ನಿರೀಕ್ಷೆ ಇಳಿದು ಹೋಗುವಂಥದ್ದನ್ನು ಅಥವಾ ನಿರಾಶೆ ಆತನನ್ನು ಕಾಡುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ನಾವು 13ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ 13ನೇ ಅಧ್ಯಾಯ 15ನೇ ವಚನವನ್ನು ನೋಡಬೇಕಾದ್ರೆ, ಆಹಾ ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ, ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಇಲ್ಲಿ ನೋಡಿ, ಈ 3 ವಾಕ್ಯ, ಒಟ್ಟು 4 ವಾಕ್ಯ ನೋಡ್ಕೊಂಡ್ವಿ. ಮೊದಲನೇ ಅಧ್ಯಾಯದಲ್ಲಿ ಆತನ ನಿರೀಕ್ಷೆ ಮೇಲಿದೆ. ಅಂದರೆ ಏನು? ದೇವರೇ ಕೊಟ್ಟ, ದೇವರೇ ಕಸ್ಕೊಂಡ, ದೇವ್ರ ನಮಗೆ ಸ್ತೋತ್ರವಾಗಲಿ. ಅದನ್ನೇ ನಾವು 6ನೇ ಅಧ್ಯಾಯಕ್ಕೆ ಬಂದಿದ ತಕ್ಷಣ, ಅಯ್ಯೋ ನನ್ನ ಬಲ ಏನು ಕಲ್ ಥರ ಇದೆಯಾ, ನನ್ನ ಬಾಡಿ ಏನು ತಾಮ್ರ ಥರ ಇದೆಯಾ. ತಿರ್ಗಾ 13ನೇ ಅಧ್ಯಾಯದಲ್ಲಿ ಆತನ ನಿರೀಕ್ಷೆ ಮೇಲೆ ಹೋಗುತ್ತೆ. ಸೊ ಅಲ್ಲಿಗೆ ಹೇಳುವಂಥದ್ದಿಷ್ಟೇ ನೋಡಿ, ಯಾವುದಾದ್ರೂ ಒಂದು ಸಂದರ್ಭವನ್ನು ಸನ್ನಿವೇಶವನ್ನು ನಾವು ಎದುರಿಸುವಾಗ ಈ ನಿರೀಕ್ಷೆ ನಿರಾಶೆಗಳ ಮಧ್ಯೆ ನಮ್ಮ ಜೀವಿತ ಹಾದು ಹೋಗ್ತದೆ. ಆದರೆ ಒಂದೇನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಂದ್ರೆ, ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವವನಲ್ಲ, ದೇವರು ಎಂದಿಗೂ ನಿಮ್ಮನ್ನು ತೊರೆಯುವವನಲ್ಲ. ಯಾಕೆಂದರೆ ದೇವರೇ ಆ ನಿರೀಕ್ಷೆಯನ್ನು ನಿಮ್ಮಲ್ಲಿ ಉಂಟು ಮಾಡುವ ಆತನಾಗಿರ್ತಾನೆ, ಅದರ ಜೊತೆಗೆ ದೇವರೇ ನಿರೀಕ್ಷೆಯಾಗಿರುತ್ತಾನೆ. ಹಾಗಾಗಿ ಎಷ್ಟೇ ಸಂದರ್ಭಗಳು ಹೇಗೆ ಹೋಗಿ ಏನೇ ನಿಮ್ಮನ್ನು ಎಷ್ಟೇ ಹೀನಾವಸ್ಥೆಗೆ ತೆಗೆದುಕೊಂಡು ಹೋದರೂ ಸಹ ಆ ನಿರೀಕ್ಷೆ ಅನ್ನುವಂಥದ್ದು ಯಾವಾಗಲೂ ಉಳಿಯುವಂಥದ್ದು ನಾವು ಕಾಣ್ತೇವೆ. ಅನೇಕ ವೀಕ್ಷಕರು ನಿರೀಕ್ಷೆ ಬಗ್ಗೆ ನಮಗೆ ಪ್ರಶ್ನೆಯನ್ನು ಬರೆದಿದ್ದಾರೆ. ಮತ್ತೊಂದು ಪ್ರಶ್ನೆ ಅವರಿಂದ, ನನ್ನ ಸಮಸ್ಯೆಗಳು ನನ್ನ ಸ್ವಂತ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ. ನಾನು ಜೀವನದಲ್ಲಿ ಬಹಳ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಹಲವಾರು ತಪ್ಪುಗಳನ್ನು ಮಾಡಿದ್ದೇನೆ. ಈಗ ನಾನು ಗೊಂದಲಕ್ಕೆ ಒಳಗಾಗಿದ್ದೇನೆ. ಇತರರು ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ, ಆದರೆ ನಾನು ಯಾವಾಗಲೂ ಅವರಿಂದ ದೂರವಿರುತ್ತೇನೆ. ಇನ್ನು ಮುಂದೆ ನಾನು ಸುಧಾರಿಸಬಹುದಾ ಮತ್ತು ಉತ್ತಮಗೊಳ್ಳಬಹುದಾ? ಇದನ್ನೇ ನಿರೀಕ್ಷೆ ಎಂಬುದಾಗಿ ನಾವು ಕರೆಯುವಂಥದ್ದು. ಇನ್ನು ಮೇಲೆ ನಾನು ಸುಧಾರಿಸಬಹುದಾ, ಆಗಬಹುದು, ಇನ್ಮೇಲೆ ನಾನು ಬದಲಾಗಬಹುದಾ, ಆಗಬಹುದು. ಅನೇಕ ಬಾರಿ ನಿಮ್ಮಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತದೆ. ಅಯ್ಯೋ, ನಾನು ಈ ರೀತಿಯಾದಂಥ ನಿರ್ಧಾರಗಳನ್ನು ಮಾಡಿದ್ದೇನೆ, ಆಯ್ಕೆಗಳನ್ನು ಮಾಡಿದ್ದೇನೆ, ಯಾರೂ ನನ್ನ ಜೀವಿತದಲ್ಲಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈ ರೀತಿಯಾದಂಥ ಸಂದರ್ಭಗಳು ನಿಮ್ಮನ್ನು ಕಾಡ್ತಿರ್ಬೇಕಾದ್ರೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ಆಯ್ಕೆಗಳನ್ನು ಮಾಡಿದ ಮೇಲೆ ಅದಕ್ಕೆ ಸೀಮಿತವಾಗಿರುವಂಥ ಪರಿಣಾಮಗಳನ್ನು ನಾವು ಅನುಭವಿಸಲೇಬೇಕು. ಆದರೆ ಎಲ್ಲಾದರೂ ಒಂದೆಡೆ ನಿಮಗೆ ನಿಮ್ಮ ಆಯ್ಕೆಗಳನ್ನು ಸ್ವಲ್ಪ ಬದಲು ಮಾಡುವಂತಹ ಪರಿಸ್ಥಿತಿ ಸಿಕ್ಕಿದರೆ, ಅವಕಾಶ ದೊರೆತರೆ, ದಯಮಾಡಿ ಆ ಆಯ್ಕೆಗಳಲ್ಲಿ ಸ್ವಲ್ಪ ಚೇಂಜನ್ನು ಮಾಡುವಂಥದ್ದು ಬಹಳ ಉತ್ತಮ.
ಯಾಕೆಂದರೆ ನಮ್ಮ ಆಯ್ಕೆಗಳೇ ಅನೇಕ ಬಾರಿ ನಮ್ಮನ್ನು ಬೇಡದಿರುವಂಥ ಪರಿಸ್ಥಿತಿಗಳಲ್ಲಿ ಸಿಕ್ಕಿ ಹಾಕಿಸುವುದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಮೊದಲನೆಯದಾಗಿ ನಿಮ್ಮ ಆಯ್ಕೆ ಎಲ್ಲಾದರೂ ನೀವು ಬದಲಿಸಲಿಕ್ಕೆ ಸಾಧ್ಯವಾ, ಅವಕಾಶ ಇದೆಯಾ? ಇದ್ದರೆ ಖಂಡಿತವಾಗಿ ಮಾಡಿ. ಎರಡನೇದಾಗಿ, ಅನೇಕ ಬಾರಿ ನಾವು ನಮ್ಮ ಬಾಗಿಲುಗಳನ್ನು ಮುಚ್ಕೊಂಡ್ಬಿಡ್ತೇವೆ. ಏನಂದರೆ ನನಗೆ ಎಲ್ಲ ಗೊತ್ತು, ನನ್ನ ಕಷ್ಟ ಯಾರ ಹತ್ರನಾದರೆ ಹೇಳ್ಕೊಂಡ್ರೆ ಅದು ವೀಕ್ನೆಸ್ ಆಗಿ ಹೋಗ್ಬಿಡತ್ತೆ, ಹಾಗಾಗಿ ಯಾರು ಬೇಡ ನನಗೆ, ಆದರೆ ಚೇಂಜು ನನ್ನಿಂದನೇ ಆಗಲಿ, ನನ್ನ ಮೂಲಕನೇ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಬಾಗಿಲುಗಳನ್ನು ಮುಚ್ಚಿಬಿಟ್ಟು ಯಾರನ್ನು ನಮ್ಮ ಜೀವಿತದಲ್ಲಿ ಕೆಲಸ ಮಾಡುವುದಕ್ಕೆ ಬಿಡುವುದಿಲ್ಲ. ಇಲ್ಲಿ ಸ್ವಲ್ಪ ಬದಲಾಗಬೇಕು. ಏನು ಗೊತ್ತಾ, ನಮಗೆ ಬೇರೆಯವರ ಸಹಾಯ ಖಂಡಿತವಾಗಿ ಇದೆ, ಅದು ನಮ್ಮ ದುರ್ಬಲತೆ ಅಲ್ಲ, ಆದರೆ ನಮಗೆ ಸಹಾಯ ಅವಶ್ಯವಾಗಿರ್ತದೆ. ಬೇರೆಯವರಿಗೆ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ನೀಡಿ. ಮೂರನೆಯದಾಗಿ, ದೇವರು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ಕೊಡಿ. ಯಾಕೆಂದರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ದೇವರೇ ನಿರೀಕ್ಷೆಯನ್ನು ಕೊಡುವಾತನು, ದೇವರೇ ನಿರೀಕ್ಷೆ ಎಂಬುದಾಗಿ ನಾನು ಹೇಳಿದೆ. ಅಲ್ಲಿಗೆ ಆ ಅವಕಾಶವನ್ನು, ಅಂದರೆ ದೇವರು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡುವುದಕ್ಕೆ ಆ ಅವಕಾಶವನ್ನು ನೀವು ಮಾಡಿಕೊಡಲೇಬೇಕು. ನಾನು ಹಿಂದಿನ ಪ್ರಶ್ನೆಯಲ್ಲಿ ಉತ್ತರಿಸಿದ ಹಾಗೆ ದೇವರು ನಿಮ್ಮನ್ನು ಈ ಲೋಕದಲ್ಲಿ ಕಳುಹಿಸಿದ ನಂತರ, ಅಂದರೆ ಆತನು ಪ್ರತಿಯೊಬ್ಬೊಬ್ಬರನ್ನು ತನ್ನ ಸ್ವಾರೂಪ್ಯಕ್ಕೆ ಸರಿಯಾಗಿ, ತನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದಾಗ ಉಪಯೋಗ ಬರಬೇಕು ಎಂಬುವ ಕಾರಣದಿಂದ ಮಾತ್ರವೇ ಈ ಲೋಕಕ್ಕೆ ಕಳಿಸ್ತಾನೆ. ಅಂದರೆ ಏನು, ಈ ಲೋಕದಲ್ಲಿದ್ದೀರಾ, 100% ನೀವು ಉಪಯೋಗಕ್ಕೆ ಬರುವಂಥವರೇ. ಅಲ್ಲಿಗೆ ನೀವು ಬದಲಾಗೇ ಆಗ್ತೀರಾ. ಯಾಕೆಂದರೆ ದೇವರು ಒಂದು ಅದ್ಭುತವಾದಂಥ ರೀತಿಯಲ್ಲಿ ನಮ್ಮನ್ನು ರೂಪಿಸಿದ್ದಾನೆ. ಆ ರೂಪಿಸಿರಬೇಕಾದ್ರೆ ಯಾವುದಾದ್ರೂ ಒಂದು ರೀತಿಯಾದ ಕೆಲಸಕ್ಕೆ ಖಂಡಿತವಾಗಿ ಬಂದೇ ಬರುವಂಥವರಾಗಿರ್ತೇವೆ. ಅಲ್ಲಿಗೆ ಬದಲಾಗಬಹುದು, ನೀವು ಚೇಂಜ್ ಆಗಬಹುದು. ನೀವು ಮಾಡಿರುವಂಥ ತಪ್ಪು ಆಯ್ಕೆಗಳನ್ನೂ ಸಹ ಕೆಲವೊಂದು ಬಾರಿ ನೀವು ಚೇಂಜ್ ಮಾಡಬಹುದು. ಅದರ ಮೂಲಕ ಪರಿಣಾಮಗಳನ್ನು, ಅಂದರೆ ಏನು ದುಷ್ಪರಿಣಾಮಗಳಾಗಿರುತ್ತಲ್ಲ, ಅದನ್ನು ಕಡಿಮೆ ಮಾಡುವಂಥದ್ದನ್ನು ಸಹ ನೀವು ಮಾಡಬಹುದು. ಬಟ್ ನೀವು ಇವಾಗ ಆಲ್ರೆಡಿ ಅವ್ರು ಇಷ್ಟು ವರ್ಷಗಳ ಕಾಲ ತಪ್ಪು ನಿರ್ಧಾರಗಳನ್ನು ಮಾಡಿಬಿಟ್ಟಿದ್ದಾರೆ, ಅದರಿಂದ ಯಾವುದಾದ್ರೂ ಒಂದು ರೀತಿಯಾದ ತೊಂದರೆ ಅವ್ರಿಗೆ ಆಗಿರುತ್ತೆ ಅಲ್ವಾ? ಆ ಡ್ಯಾಮೇಜ್ ಕಂಟ್ರೋಲ್ ನೀವು ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಡ್ಯಾಮೇಜ್ ಕಂಟ್ರೋಲ್ ಹೆಚ್ಚಿನ, ಅಂದರೆ ಜಾಸ್ತಿ ಡ್ಯಾಮೇಜ್ ಆಗದೆ ಇರೋದ್ರಿಂದ ತಡಿಬಹುದು ಹೊರತು, ಯಾಕೆಂದರೆ ನಾನು ಮಾಡಿರುವಂಥ ತಪ್ಪು ನಿರ್ಧಾರದ ಮೂಲಕ ಆ ಪರಿಣಾಮವನ್ನು ಅನುಭವಿಸ್ತಾ ಇದ್ದೇನೆ, ಅದು ಹಾಗೆ ಆಗತ್ತೆ. ಆದರೆ ಇನ್ನೂ ಹೆಚ್ಚಿನ ದುಷ್ಪರಿಣಾಮ ಆಗುವುದನ್ನು ನಾನು ತಡಿಬಹುದು, ಆ ನಿರೀಕ್ಷೆ ಇಟ್ಕೊಬಹುದು. ಹೌದು, ಖಂಡಿತವಾಗಿ. ಆದ್ರೂ ಇದಾಗಲ್ಲ ಅಂತ ನಾವೇನು ಮಾಡ್ತೇವೆ, ಅನೇಕ ಬಾರಿ ಹತ್ತು ಬಿಡ್ತೇವೆ, ಇಳಿಯಕ್ಕೆ ಬರೋದಿಲ್ಲ, ಮೇಲೋಗ್ತೇವೆ, ಕೆಳಗೆ ಬರೋಕ್ಕೆ ರೆಡಿ ಇರೋದಿಲ್ಲ, ನಮ್ಮ ಮನಸ್ಸು ಒಪ್ಪೋದಿಲ್ಲ. ಅಯ್ಯೋ ಇಷ್ಟು ದೂರ ಬಂದುಬಿಟ್ಟಿದ್ದೇನೆ, ನನ್ನ ಕೈಯಿಂದ ಆಗಲ್ಲ, ಇಷ್ಟು ದೂರ ಬಂದಾದ್ಮೇಲೆ ವಾಪಸ್ ಹೋಗೋಕ್ಕಾಗಲ್ಲ. ಆ ಒಂದು ಮನಸ್ಥಿತಿಯಿಂದ ಹೊರಗೆ ಬರಬೇಕು. ನಿರೀಕ್ಷೆ ಅನ್ನುವಂಥದ್ದು ಅದೇನೆ. ನಾನು ಸುಧಾರಿಸ್ಬೋದಾ, ನಾನು ಬದಲಾಗ್ಬೋದಾ? ಆಗಬಹುದು. ಅದು ನಿಮ್ಮ ಆಯ್ಕೆ ಮೇಲೆ ಬಿಟ್ಟಿರ್ತದೆ. ದೇವರನ್ನು ಕೆಲಸ ಮಾಡಲಿಕ್ಕೆ ಬಿಡುವಾಗ ನಿಮ್ಮ ಜೀವಿತದಲ್ಲಿ ಆ ಆಯ್ಕೆಗಳು ಸಹ ಬದಲಾಗುವಂಥದ್ದನ್ನು ನಾವು ಕಾಣ್ತೇವೆ. ಓಕೆ, ಮುಂದಿನ ಪ್ರಶ್ನೆ. ನಮ್ಮ ವೀಕ್ಷಕರೊಬ್ಬರು ಕಾಳಜಿಯುಳ್ಳ ವೀಕ್ಷಕರು ಇವರು. ನನಗೆ ಹತ್ತಿರವಿರುವ ಜನರು ಕಷ್ಟದ ಸಮಯದಲ್ಲಿರುವಾಗ ನಿರೀಕ್ಷೆಯನ್ನು ಕಂಡುಕೊಳ್ಳಲು ನಾನು ಹೇಗೆ ಸಹಾಯ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ಕಾರಣ ಇಷ್ಟೇ, ನಾವು ಬದುಕ್ತಾರಂಥ ಲೋಕದಲ್ಲಿ ಬಹಳ ಸಮಸ್ಯೆಗಳು, ಕಷ್ಟಗಳು, ನೋವು ನಮ್ಮನ್ನು ಕಾಡ್ತಾ ಇದೆ. ನಮ್ಮ ಜೇಬು ಹಣದಿಂದ ತುಂಬಿದೆ, ಹೌದು. ನಾವಿರುವುದಕ್ಕೆ ಒಳ್ಳೊಳ್ಳೆ ಮನೆಗಳು, ಚೆನ್ನಾಗಿರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ತೇವೆ, ಹೌದು. ಆದರೆ ಎಲ್ಲೋ ಒಂದೆಡೆ ನಾನು ಇದನ್ನೆಲ್ಲ ಯಾಕಪ್ಪ ಮಾಡ್ತಾಯಿದ್ದೀನಿ, ಇದೆಲ್ಲ ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ನಾನು ಎಲ್ಲಿ ಹೋಗಬೇಕು ಅನ್ನುವಂಥ ನಿರೀಕ್ಷೆನ ಕಳೆದುಕೊಂಡ್ಬಿಟ್ಟಿರ್ತಾರೆ. ಈ ಸಮಯದಲ್ಲಿ ನೀವು ಒಬ್ಬ ಸ್ನೇಹಿತ ಅಥವಾ ಸ್ನೇಹಿತೆಯಾಗಿ ಇಷ್ಟೇ ಮಾಡಬೇಕಾಗಿರೋದು, ದಯಮಾಡಿ ಅವರು ಹೇಳುವಂಥದ್ದನ್ನು ನೀವು ಕೇಳಿ. ನೀವು ಆ ಸಕಾರಾತ್ಮಕವಾದಂಥ ಭಾವನೆಯನ್ನು ಹೊತ್ತವರಾಗಿದ್ದೀರಾ ಅಂದರೆ ಅವರ ಸಿಚುವೇಶನ್ ಎಷ್ಟೇ ಕ್ರೂರವಾಗಿರಲಿ ಅಥವಾ ಅವರ ಸಂದರ್ಭ ಎಷ್ಟೇ ರೀತಿಯಾದಂಥ ನಿರಾಶೆಯನ್ನು ಮೂಡಿಸುವಂಥದ್ದಾಗಿರಲಿ, ನೀವು ಅವರ ನೋವಿಗೆ ಕಿವಿಗೊಡುವಂಥವರಾಗಿರಿ. ಎರಡನೇದಾಗಿ, ದಯಮಾಡಿ ನಿಮಗೆಲ್ಲ ಗೊತ್ತು, ಅಯ್ಯೋ ಇದು ಬಿಟ್ಟರೆ ಬೇರೆ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡು ಜಾಸ್ತಿ ಮಾತಾಡಲಿಕ್ಕೆ ಹೋಗಬೇಡಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳುವಂಥದ್ದು ಅನೇಕ ಬಾರಿ ಅನೇಕ ಸಮಸ್ಯೆಗಳಿಂದ ಹೊರತರುವಂಥದ್ದಾಗಿರ್ತದೆ. ಎರಡನೇದಾಗಿ, ದಯಮಾಡಿ ಮಾತಾಡಲಿಕ್ಕೆ ಹೋಗಬೇಡಿ. ಮೂರನೇದಾಗಿ,
ಇವಾಗ ಅವ್ರಿಗೆ ಬಹಳ ಸಮಸ್ಯೆ ಇದೆ, ಆ ನಿರೀಕ್ಷೆ ಅವ್ರಿಗೆ ಬೇಕು. ಅದರಿಂದ ಹೊರಬರಲಿಕ್ಕೆ ಏನಾದರೂ ಒಂದು ಸಣ್ಣ ಸಹಾಯ ಮಾಡಲಿಕ್ಕಾಗತ್ತಾ? ಅವ್ರ ಮನೇಲಿ ಏನಾದರೂ ಒಂದು ಸಣ್ಣ ಕೆಲಸ ಏನಾದರೂ ಮಾಡಿಕೊಟ್ರೆ ಅವರು ಬೇರೆ ಕಡೆ ತಮ್ಮ ಪರ್ಸನಲ್ ಲೈಫಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಇನ್ನೂ ಹೆಚ್ಚಾಗಿ ಸಾಧ್ಯವಾಗತ್ತಾ? ಆ ಸಣ್ಣದಾದಂಥ ಸಹಾಯಗಳನ್ನು ಯಾವುದಾದ್ರೂ ಆಗಿರ್ಬೋದು, ನೀವು ಅದನ್ನು ಹುಡುಕಿ ಅವರ ಮನೆಯಲ್ಲಿ ಯಾವುದೋ ಒಂದು ಸಣ್ಣ ಕೆಲಸ ಅವ್ರಿಗೋಸ್ಕರ ಮಾಡುವುದೇ ಆದರೆ ಅವರ ಪರ್ಸ್ನಲ್ ಲೈಫ್ ಇನ್ನೂ ಸ್ವಲ್ಪ ಬೆಟರ್ ಆಗುತ್ತೆ. ಅಂದರೆ ನೀವು ಆ ಸ್ನೇಹಿತೆಯಾಗಿ ಆ ಕೆಲಸವನ್ನು ಮಾಡಬಹುದು. ಇದರ ಮೂಲಕ ಅವರ ಜೀವಿತದಲ್ಲಿ ಒಂದು ಸಕಾರಾತ್ಮಕವಾದಂಥ ಭಾವನೆ ಹಾಗೂ ಆ ಇರುವಂಥ ಸಿಚುವೇಶನಿಂದ ಹೊರಗೆ ಬರುವುದಕ್ಕೆ ನಿರೀಕ್ಷೆಯನ್ನು ತೋರಿಸುವಂಥವ್ರು ನೀವಾಗಿರ್ತೀರ. ಅಲ್ಲಿಗೆ ಯು ವಿಲ್ ಬಿ ದ ಟಾರ್ಚ್ ಬೇರರ್. ಆ ಒಂದು ಬೆಳಕನ್ನು ಹಿಡಿದು ಅವ್ರಿಗೆ ದಾರಿ ತೋರಿಸುವಂತಹ ದಾರಿದೀಪವಾಗಿ ನೀವು ಇರ್ತೀರಾ. ಓಕೆ. ಈಗ ಸತ್ಯವೇದಕ್ಕೆ ಬಂದಾಗ ಸತ್ಯವೇದದಲ್ಲಿ ಅನೇಕ ವಿಫಲವಾದ ಕಥೆಗಳು ಇದೆ. ಸತ್ಯವೇದದಲ್ಲಿ ಯಾರಾದರೂ ನಿರೀಕ್ಷೆಯನ್ನು ಪೂರ್ಣವಾಗಿ ಕಳೆದುಕೊಂಡವರಿದ್ದಾರಾ? ದ ಬೆಸ್ಟ್ ಎಕ್ಸಾಂಪಲ್ ಇನ್ ದ ಬೈಬಲ್ ಅಂದರೆ ಪ್ರಸಂಗಿ ಪುಸ್ತಕ. ಪ್ರಸಂಗಿ ಪುಸ್ತಕ ಆರಂಭ ಆಗದೆ ಹೀಗೆ ಏನಂತೆ, ಆ 1ನೇ ಅಧ್ಯಾಯ 2ನೇ ವಚನದಲ್ಲೇ ಬರಹಗಾರನು ಹೇಳ್ತಾನೆ ಏನು, ದ ವೈಸೆಸ್ಟ್ ದ ರಿಚೆಸ್ಟ್ ಅಂದರೆ ಏನು, ಬಹಳ ಬುದ್ಧಿಯುಳ್ಳಂಥ ವ್ಯಕ್ತಿ, ಬಹಳ ಏನಂತೆ ಐಶ್ವರ್ಯ ಉಳ್ಳವನಾತನು, ಆತನು ಬಹಳ ಐಶ್ವರ್ಯ ಇರುವಾತನು. ಇಷ್ಟೆಲ್ಲ ಇದ್ದಾಗ್ಯೂ ಸಹ ಆತನು 1ನೇ ಅಧ್ಯಾಯದ 2ನೇ ವಚನದಲ್ಲೇ ಹೇಳ್ತಾನೆ, ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ವ್ಯಾನಿಟಿ, ಎವ್ರಿಥಿಂಗ್, ಎಲ್ಲನೂ ಸಹ ವ್ಯರ್ಥವೇ ವ್ಯರ್ಥ. ಇಲ್ಲಿ ನೋಡಿ, ನಾನು ಹೇಳಿದೆ ಇಡೀ ಸತ್ಯವೇದದಲ್ಲಿ ಬಹಳ ಸಾಹುಕಾರ ಈತನು. ಈತನ ರೀತಿಯಲ್ಲಿ ಬುದ್ಧಿವಂತ ಯಾರು ಇರಲಿಲ್ವಂತೆ, ಯಾರು ಬರೋದಿಲ್ವಂತೆ. ಒಬ್ಬ ರಾಜ, ಎಲ್ಲ ರೀತಿಯಾದಂಥ ಅನುಭವಗಳನ್ನು ಹೊಂದಿದವನು. ಆತನು ಪ್ರಸಂಗಿ ಪುಸ್ತಕ ಬರೀಬೇಕಾದ್ರೆ 1ನೇ ಅಧ್ಯಾಯದ 2ನೇ ವಾಕ್ಯ ಅಂದರೆ ಏನು, 1ನೇ ಅಧ್ಯಾಯದ 1ನೇ ವಚನದಲ್ಲೇ ಇದನ್ನ ಬರಿಬೋದು. ಆದರೆ 1ನೇ ವಚನದಲ್ಲಿ ಇಂಟ್ರೊಡಕ್ಷನ್ ಇದೆ. ದಾವಿದನ ಮಗನು, ಯೆರೂಸಲೇಮಿನಲ್ಲಿ ಆಳುವ ಅರಸನು ಆಗಿದ್ದ, ಪ್ರಸಂಗಿಯ ಮಾತುಗಳು, ಇಷ್ಟೇ 1ನೇ ವಾಕ್ಯ. ಅಂದರೆ ಲಿಟ್ರಲಿ ದ ಫಸ್ಟ್ ವರ್ಡ್ಸ್, 1ನೇ ವಾಕ್ಯನೇ ಹೇಳ್ತಿರುವಂಥದ್ದೇನು, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಯಾಕೆ ಹೇಳ್ತೀನಿ, ಈ ಮನುಷ್ಯನು ದೇವರ ಮೇಲಿಟ್ಟಿರುವಂತಹ ನಿರೀಕ್ಷೆಯನ್ನು ತೆಗೆದು ತನ್ನ ಸುತ್ತಮುತ್ತಲಿರುವಂಥ ಜನರ ಮೇಲೆ, ತನ್ನ ಸುತ್ತಮುತ್ತಲಿರುವಂಥ ಐಶ್ವರ್ಯದ ಮೇಲೆ, ಸಂಪತ್ತಿನ ಮೇಲೆ, ತನ್ನ ಸುತ್ತಮುತ್ತಲಿರುವಂಥ ಸನ್ನಿವೇಶಗಳ ಮೇಲೆ, ತನ್ನ ಸುತ್ತಮುತ್ತಲಿರುವಂಥ ಬಲ, ಸೌಂದರ್ಯ, ಶಕ್ತಿ, ಇದರ ಮೇಲೆ ತನ್ನ ನಿರೀಕ್ಷೆಯನ್ನು ಇಟ್ಟವನಾಗಿರುವಾಗ ಇದೆಲ್ಲವೂ ಆತನ ಕಣ್ಣಿಗೆ ಹೇಗೆ ಕೇಳಿಸತ್ತೆ, ಹೇಗೆ ಕಾಣಿಸತ್ತೆ, ವ್ಯರ್ಥ. ಎವ್ರಿಥಿಂಗ್ ಇಸ್ ವ್ಯಾನಿಟಿ. ಯಾವುದು ಸಹ ನೀನೇನೇ ಮಾಡು ಅದು ಸಂಪೂರ್ಣವಾಗಿ ವ್ಯರ್ಥ. ಅನೇಕ ವಾಕ್ಯಗಳ ಹೇಳ್ತಾನೆ. ಅದರಲ್ಲಿ ಒಂದು ಉದಾಹರಣೆ ಏನಂದರೆ, ನೀನು ಎಷ್ಟೊಂದೆಲ್ಲ ಕಷ್ಟ ಮಾಡಿ ಎಷ್ಟೊಂದೆಲ್ಲ ಕೂಡಿಸಿರ್ತೀಯ, ಆದರೆ ನೀನು ಹೋಗಾದ್ಮೇಲೆ ಏನು ಗೊತ್ತಿಲ್ಲದೆ ಇರೋನು ಬಂದು ಅದನ್ನು ಅನುಭವಿಸ್ತಾನೆ, ಅಲ್ಲಿಗೆ ಅದು ಸಹ ವ್ಯರ್ಥ. ಇದನ್ನೆಲ್ಲ ಹೇಳಿ ಆತನು ಕಡೆಯದಾಗಿ ಒಂದು ಅದ್ಭುತವಾದಂಥ ರೀತಿಯಲ್ಲಿ 12ನೇ ಅಧ್ಯಾಯ 13-14ನೇ ವಚನದಲ್ಲಿ ಆತನು ಹೇಳ್ತಾನೆ ಏನಂತೆ, ನಾನು ಆ ವಾಕ್ಯವನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವು ಇದೆ. ಆರಂಭದ ವಾಕ್ಯ ಹೇಳ್ತದೆ ವ್ಯರ್ಥವೇ ವ್ಯರ್ಥ, ಸಮಸ್ತವೇ ವ್ಯರ್ಥ. ಆದರೆ ಈ ಪುಸ್ತಕದ ಕಡೆಯ ವಾಕ್ಯ ಹೇಳ್ತಾ ಇದೆ, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳುವಂಥದ್ದೇ ಮನುಷ್ಯರ ಕರ್ತವ್ಯವಾಗಿದೆ. ಸೊ ಅಲ್ಲಿಗೆ ಈತನು ದೇವರನ್ನು ನಿಜವಾಗಿಯೂ ತನ್ನ ನಿರೀಕ್ಷೆನ ದೇವರ ಮೇಲೆ ಇಟ್ಟವನಾಗಿ ಕಾಣುವಾಗ ಆತನು ದೇವರಲ್ಲಿ ನಿರೀಕ್ಷೆಯನ್ನು ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಯಾವಾಗ ಆತನ ನಿರೀಕ್ಷೆ ಎಲ್ಲ ಸುತ್ತಮುತ್ತಲಿರುವಂಥ ಜನರು, ಬಲ, ಸೌಂದರ್ಯ, ಐಶ್ವರ್ಯದ ಮೇಲೆ ಇತ್ತು, ವ್ಯರ್ಥ. ಆದರೆ ದೇವರ ಮೇಲೆ ಇಡುವಾಗ ಅದು ಕೇವಲ ಅದು ಕರ್ತವ್ಯ, ಇದೇ ನೀನು ಮಾಡಬೇಕಾಗಿರೋದು, ಇದಕ್ಕಿಂತ ಹೆಚ್ಚೇನು ಮಾಡುವಂಥ ಅವಶ್ಯಕತೆ ಇಲ್ಲ. 14ನೇ ವಚನದಲ್ಲೂ ಹಾಗೆ ಹೇಳುತ್ತೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಅಲ್ಲಿಗೆ ಆ ನಿರೀಕ್ಷೆ ಇದೆಯಲ್ಲ, ದೇವರ ಮೇಲೆ ನಾವು ಇಡಬೇಕು ಅನ್ನುವಂಥದ್ದು. ಏನೋಶ್ ಅವರೇ, ಈ ಸಂಚಿಕೆ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ವೀಕ್ಷಕರಿಗೆ ಈ ನಿರೀಕ್ಷೆ ಬಗ್ಗೆ ಇನ್ನೂ ಏನಾದ್ರು ಹೇಳ್ತೀರಾ, ಇಲ್ಲ ಈ ನಿರೀಕ್ಷೆಯನ್ನು ಪಡೆಯುವುದಕ್ಕೆ ಒಂದು ಪ್ರಾರ್ಥನೆ ಮಾಡ್ತೀರಾ?
ನೋಡಿ ಪ್ರಿಯರೇ, ಇಲ್ಲಿಯ ತನಕ ನಾವು ನಿರೀಕ್ಷೆಯ ಕುರಿತು ಮಾತನಾಡಿದ್ದೇವೆ. ನಾವು ನಿರೀಕ್ಷೆ ಅಂದರೆ ಏನು ಅಂದರೆ ನಾವು ಆಸೆ ಪಡುವಂಥದ್ದು, ಇಷ್ಟಪಡುವಂಥದ್ದು, ಅದನ್ನು ನಾವು ಎದುರು ನೋಡ್ತೇವೆ, ಸಿಗತ್ತೆ, ಹಾಗೇ ಆಗ್ತದೆ ಅನ್ನುವಂಥದ್ದು ನಿರೀಕ್ಷೆ. ನಾವು ಎಷ್ಟೇ ಕ್ರೂರವಾದ ಸನ್ನಿವೇಶದಲ್ಲಿ ಇದ್ದಾಗ್ಯೂ, ಅದು ಯಾವಾಗ ಬರುತ್ತೆ ನಮಗೆ ಗೊತ್ತಿಲ್ಲ, ಆದರೆ ಬಂದಾಗ್ಯೂ ಒಂದು ನಿರೀಕ್ಷೆ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಏನಂತೆ, ಒಳ್ಳೆಯದಾಗೇ ಆಗತ್ತೆ ಅಂತ. ನಮ್ಮ ಜೀವಿತದಲ್ಲಿ ಈ ರೀತಿಯಂಥ ಸನ್ನಿವೇಶಗಳು ಬಂದಾಗ ದಯಮಾಡಿ ದೇವರ ಒಂದು ಅಧೀನದಲ್ಲಿ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಆತನಲ್ಲಿ ನಿರೀಕ್ಷೆಯನ್ನು ಕಾಣುವವರಾಗಿರಿ. ಯಾಕಂದರೆ ದೇವರೇ ನಿರೀಕ್ಷೆಯಾಗಿರ್ತಾನೆ, ದೇವರೇ ನಿರೀಕ್ಷೆಯನ್ನು ನೀಡುವಾತನಾಗಿರ್ತಾನೆ. ಸೊ ಅಲ್ಲಿಗೆ ಆ ನಿರೀಕ್ಷೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ನಿರೀಕ್ಷೆ ದೇವರೇ ಆಗಿದ್ದರೆ ನೀವು ಎಂದಿಗೂ ಧೈರ್ಯಗೆಡುವುದಿಲ್ಲ, ನೀವು ದೃಢವಾಗಿ ಇರ್ತೀರಾ ಎಂಬುವಂಥ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಹೇಳಿದ ಹಾಗೆ ಪ್ರಾರ್ಥನೆ ಎಂಬುದಾಗಿ ಹೇಳಬೇಕಾದ್ರೆ ನಾನು ಒಂದು ವಾಕ್ಯವನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ವಾಕ್ಯವು ಅದು ಪ್ರಾರ್ಥನೆಯ ರೂಪದಲ್ಲಿ ಇರುವಂತಹ ವಾಕ್ಯವಾಗಿರ್ತದೆ. ಪೌಲನು ರೋಮಾಪುರದವರಿಗೆ ಬರೆಯುವಂತಹ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ. ಈ ಒಂದು ವಾಕ್ಯವು ನಾನು ನಿಮಗೆ ಮಾಡ್ತಿರುವಂತಹ ಪ್ರಾರ್ಥನೆ ಎಂಬುದಾಗಿ ನೀವು ತಿಳಿದುಕೊಳ್ಳಬಹುದು. ರೋಮಾಪುರ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ನಾನು ಮತ್ತೊಮ್ಮೆ ಓದ್ತೇನೆ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಆಮೇನ್. ಸುಂದರವಾದ ವಾಕ್ಯ ಅದು. ಎಲ್ಲ ಉತ್ತರಗಳಿಗಾಗಿ ಮತ್ತೊಮ್ಮೆ ಧನ್ಯವಾದಗಳು ಮಿಸ್ಟರ್ ಅನೋಷ್. ನಿಮಗೂ ಸಹ ನನ್ನ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರೀತಿಯ ಶ್ರೋತೃಗಳಿಗೂ ಸಹ ನನ್ನ ಪ್ರೀತಿಯ ವಂದನೆಗಳು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಕೇಳಿದ್ದೇವಲ್ಲ, ನಿರೀಕ್ಷೆಯು ದೇವರಿಂದಲೇ ಬರುವುದು. ದೇವರ ಮೇಲೆ ನಾವು ನಮ್ಮ ನಿರೀಕ್ಷೆಯನ್ನು ಇಟ್ಟಾಗ ನಾವೆಂದಿಗೂ ನಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳುವುದಿಲ್ಲ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ನೀವಿದ್ದರೂ ದೇವರಿಂದ ಬರುವ ನಿರೀಕ್ಷೆಯು ನಿಮ್ಮಲ್ಲಿ ಒಂದು ಹುಮ್ಮಸ್ಸನ್ನು ತುಂಬುತ್ತದೆ. ದೇವರ ವಾಕ್ಯದಿಂದ ನಮಗೆ ನಿರೀಕ್ಷೆಯು ಉಂಟಾಗುತ್ತದೆ. ದೇವರ ವಾಕ್ಯವನ್ನು ಅಸಡ್ಡೆ ಮಾಡದೆ ಆತನಲ್ಲಿ ಭರವಸೆವಿಟ್ಟು ಆತನ ಮೇಲೆ ನಮ್ಮ ನಿರೀಕ್ಷೆಯನ್ನು ನಾವು ಇಡೋಣ. ನಮ್ಮ ಈ ಕಾರ್ಯಕ್ರಮ ಜೀವನದ ಕುರಿತು ಪ್ರಶ್ನೆಗಳು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ಮುಂದಿನ ಸಂಚಿಕೆಯೂ ಸಹ ನಾವು ನಿರೀಕ್ಷೆ ಬಗ್ಗೆ ಚರ್ಚಿಸೋಣ. ನೀವು ದಯವಿಟ್ಟು ವೀಕ್ಷಿಸುವುದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.